ಜೈ ಶ್ರೀರಾಮ್. ಎಲ್ಲರಿಗೂ ನಮಸ್ಕಾರ. ಸಣ್ಣ ಕಥೆ, ಒಳ್ಳೆಯ ಸಂದೇಶ. ಕ್ಯಾಲಿಫೋರ್ನಿಯಾದ ಮನೋವಿಜ್ಞಾನಿಗಳು ಚೈಲ್ಡ್ ಸೈಕಾಲಜಿ ಬಗ್ಗೆ ಸ್ಟಡಿ ಮಾಡಿ ಬಹಳ ದಿನಗಳ ಹಿಂದೆ ಒಂದು ರಿಪೋರ್ಟ್ ಕೊಟ್ಟಿದ್ರು. ಆ ದಿನಗಳಲ್ಲಿ ಅಮೇರಿಕಾದಲ್ಲಿ ಸಣ್ಣ ಮಕ್ಕಳು, ಶಾಲೆಯ 13 ಮಕ್ಕಳನ್ನು ಇಬ್ಬರು ಟೀಚರ್ನ ಫೈರ್ ಮಾಡಿ ಕೊಲ್ಲಿದ್ದ. ಅದಾದ ನಂತರ ಇಂಥ ಘಟನೆಗಳು ಅಮೇರಿಕಾದಲ್ಲಿ ಮೇಲ್ಮೇಲೆ ನಡೀತಾ ಇದ್ವು. ಹುಡುಗರು ವಿಪರೀತ ಡ್ರಗ್ಸ್ ತೊಗೊಂಬೋದು, ಮನಸ್ಸಿಗೆ ಬಂದಂಗೆ ವರ್ತನೆ ಮಾಡೋದು, ಇವೆಲ್ಲದರ ಬಗ್ಗೆ ಈ ಹುಡುಗರ ಮೇಲೆ ಯಾಕೆ ಪ್ರಭಾವ ಆಗ್ತಾ ಇದೆ ಅಂಥೇಳಿ ಅವರು ಇದು ಮಾಡಿ ಅವರು ಕೊಟ್ಟಂಥ ರಿಪೋರ್ಟ್ನಲ್ಲಿ ಏನು ಹೇಳ್ತಾರಪ್ಪ ಅಂತಂದ್ರೆ, ಮನೆಯ ವಾತಾವರಣ ಸರಿಗಿಲ್ಲದ್ದು, ತಾಯಿ ತಂದೆ ಯಾವಾಗಿ ಜಗಳ ಆಡ್ತಾ ಇರೋದು, ಮನೆಯಲ್ಲಿ ವೃದ್ಧರು ಇಲ್ಲದೇ ಇರೋದು, ಮಕ್ಕಳಿಗೆ ತಮ್ಮ ಹತ್ರ ಮಲಗಿಸ್ಕೊಂಡು ಕಥೆಗಳನ್ನು, ಮಾರಲ್ ಕಥೆಗಳನ್ನು ಹೇಳ್ತಕ್ಕಂಥ ದಿವಸಗಳು ಇಲ್ಲದೇ ಇರೋದು, ಬಹಳ ಸಂಕುಚಿತ ಭಾವದಿಂದ ತಂದೆ ತಾಯಿ ವರ್ತನೆ, ಮನೆಗೆ ಗೆಸ್ಟ್ಗಳು ಯಾರು ಬರಲಾರದೇ ಇರೋದು, ಮಕ್ಕಳು ಒಂಟಿತನದಲ್ಲೇ ದಿನ ರುಟೀನ್ ಅದೇ ಜೀವನ, ತಾಯಿ ತಂದೆ ಜಗಳ, ಒಬ್ಬರದೊಬ್ಬರು ಕಿರಿಕಿರಿ, ಮನೆಯಲ್ಲಿದು ಟಿ ವಿ ನೋಡೋದು 24 ಗಂಟೆ, ಇಂಥ ಎಲ್ಲ ವಾತಾವರಣಗಳಿಂದ ಪ್ರಭಾವ ಆಗಿ ಆ ರೀತಿ ತಯಾರಾಗ್ತಾ ಇದ್ದಾರೆ ಅಂತ ಹೇಳಿ ಆ ಒಂದು ವರದಿಯಲ್ಲಿ ಅನೇಕ ವಿಷಯಗಳು ಕೊಟ್ಟಿದ್ದಾರೆ. ಮುಖ್ಯವಾಗಿ ಇಂಥದ್ದು ಆ ವರದಿಯಲ್ಲಿದೆ. ಮೊನ್ನೆ ಒಂದು ಸೆಪ್ಟೆಂಬರ್ ಅನ್ಕೊಳ್ತೀನಿ 2025, ಅಂದರೆ ಇನ್ನೂ ಒಂದು ವರ್ಷ ಆಗಿಲ್ಲ, 7-8 ತಿಂಗಳ ಹಿಂದೆ ರಾಯ್ಪುರ್ನಲ್ಲಿ ಒಂದು ಘಟನೆ ಆಯಿತು. ಒಬ್ಬ ಮಗಳು, ಯುವತಿ ಫೋನ್ ನೋಡ್ತಾ ಕೂತಿದ್ದ. ಆಕೆ ಕನಿಷ್ಠ 18-20 ವರ್ಷ. ತಂದೆ ಹೊರಗಿನಿಂದ ಬಂದ ತಕ್ಷಣ ಆ ಫೋನಿನ ಕಸ್ಕೊಂಡು ಬಿಡ್ತಾನೆ. ಏನು 24 ಗಂಟೆ ಫೋನ್ ನೋಡ್ಕೋತ ಕೂಡ್ತೀರಿ ಅಂತೇಳಿ ಆವೇಶ. ತಂದೆ ಫೋನ್ ಕಸ್ಕೊಂಡ ತಕ್ಷಣ ಪಕ್ಕದಲ್ಲಿ ಒಂದು ಕಟ್ಟಿಗೆ ಇರ್ತದೆ, ತೊಗೊಂಡು ಜೋರಾಗಿ ತಂದೆ ತಲೆ ಹೊಡೆದು ಬಿಡ್ತಾಳೆ. ತಾಯಿ ಅಲ್ಲೇ ಇರ್ತಾಳೆ, ಅದು ನೋಡಿ ಆಕೆ ಏನೋ ಮಾತಾಡೋದಿಲ್ಲ. ತೆಳಗೆ ಬಿದ್ದು ಬಿಡ್ತಾನ. ತಂದೆ ತಲೆಯೆಲ್ಲ ಒಡೆದು ರಕ್ತ ಆಗಿ ಪ್ರಾಣ ಹೋಗ್ಬಿಡ್ತು. ಅರ್ಶನ ಅದು ಎಲ್ಲ ತಾಯಿ ಮಗಳು ಇಬ್ಬರು ಕಲಿತು ತುಂಬಿ ಪೊಲೀಸರಿಗೆ ಫೋನ್ ಮಾಡ್ತಾರೆ. ಹೀಗಾಯಿತು, ನಮ್ಮ ತಂದೆ ಬಚ್ಚಲದಲ್ಲಿ ಜಾರಿ ಬಿದ್ದರು, ತಲೆಗೆ ಏಟು ಬಿದ್ದಿದೆ, ನಾವು ಅರ್ಶನ ತುಂಬಿದ್ದೀವಿ, ನೀವು ಬರ್ರಿ ಅಂಥೇಳಿ. ನೋಡ್ತಾರೆ, ಪ್ರಾಣ ಹೋಗಿರ್ತದೆ. ಮುಂದಿನ ಕಾರ್ಯಕ್ರಮಗಳು ಏನು ಮಾಡೋದು ಮಾಡಿ ಅದನ್ನೆಲ್ಲ ಅವರು ಹೂಳಿಡ್ತಾರೆ. ಸ್ವಲ್ಪ ದಿವಸ ಆದ ನಂತರ ಆತನ ಉದ್ಯೋಗ ಹೆಂಡತಿಗೆ ಬರ್ತದೆ. ಆರಾಮಾಗಿರ್ತಾರೆ ತಂದೆ ತಾಯಿ ಮಗಳು ಇಬ್ಬರೇ ಮನೆಯಲ್ಲಿ. ಗಂಡಂಕರು ಹೋಗ್ಬಿಟ್ಟ, ಒಬ್ಬಕ್ಕೆ ಮಗಳು. ಆ ಬಂಧು ಬಳಗದವ್ರಿಗೆ ಏನೋ ಅನುಮಾನ ಬರ್ತದೆ, ಇವ್ರ ವರ್ತನೆ ವಿಚಿತ್ರ ಅದ. ಸ್ವಲ್ಪ ದಿವಸ ಆಗಿ ಲಗ್ನ, ಗಂಡ ತೀರ್ಕೊಂಡ ಮೇಲೆ ಈಕಿ ಬಟ್ಟೆ ಮಾತು ಗತಿ ಈಕಿದು ಯಾವುದೂ ದುಃಖ ವರ್ತನೆ ಇಲ್ಲ, ಮಗಳು ಹಾಯಾಗಿದ್ದಾಳ, ಇದ್ರ ಬಗ್ಗೆ ಸ್ವಲ್ಪ ಡಿಟೇಲ್ ಆಗಿ ಇದು ಮಾಡ್ರಿ ಅಂತ ಹೇಳಿ ಕಮಿಷನರ್ ಆಫ್ ಪೊಲೀಸಿಗೆ ಒಂದು ಲೆಟರ್ ಬರೀತಾರೋ. ಆವಾಗ ಅದನ್ನೆಲ್ಲ ಡಿಟೇಲ್ ಆಗಿ ನೋಡಿ ಆ ಹೆಣ್ಣನ್ನು ಮತ್ತೆ ತೆಗೆದು ನೋಡಿದ್ರೆ 18 ಕಡೆ ಗಾಯಗಳಾಗಿರ್ತಾವೆ. ಆ ರೀತಿ ಹೊಡೆದಿರ್ತಾಳೆ ಆಕೆ ಮಗಳು, ಕಾಲಿಗೆ, ಕೈಗೆ, ಬೆನ್ನಿಗೆ, ತಲೆಗೆ. ತಾಯಿ ಮಗಳು ಇಬ್ಬರು ಕಲ್ತು. ಅದರ ಮೇಲೆ ಅವರಿಬ್ಬರಿಗೆ ಜೇಲ್ ಆಗ್ತದೆ. ಸರಿ, ಆ ಘಟನೆ ಆಯಿತು. ಇದು ಒಂದು ಫೋನ್ನಿಂದ ಆದಂಥ ಘಟನೆ. ಮೊನ್ನೆನೇ 3 ಮಂದಿ ಮಕ್ಕಳು 8ನೇ ಅಂತಸ್ತಿನಿಂದ ಹೇಗೆ ತೀರ್ಕೊಂಡ್ರು. ಕೂಕಟ್ಪಲ್ಲಿ, ಹೈದರಾಬಾದ್ನಲ್ಲಿ ಕಳೆದ ಕೆಲವು ವರ್ಷಗಳ ಕೆಳಗೆ ಒಂದು ಘಟನೆ ಆಯಿತು. ಸಣ್ಣ ಹುಡುಗ, 10-12 ವರ್ಷದ ಹುಡುಗ, ಯಾವಾಗ ಕ್ರೈಮ್ ಟಿ ವಿ ನೋಡ್ತಿದ್ದ ಮನೆಯಲ್ಲಿ. ಅವನ ಸ್ವಭಾವನೆ ಮನೆ ಟಿ ವಿ ಹಚ್ಚಿದರೆ ಜಗಳ, ಕ್ರೈಮು, ಅವು ಕೊಲೆ, ಇಂಥ ಟಿ ವಿಗಳು. ಒಂದು 4-5 ಮನೆ ದಾಟಿ ಅವನ ಮಿತ್ರರ ಮನೆ ಇತ್ತು. ದಿನ ಅವರಿಬ್ಬರು ಕ್ರಿಕೆಟ್ ಆಡ್ತಿದ್ರು. ಅವನಲ್ಲಿ ಮಿತ್ರನ ಹತ್ರ ಕ್ರಿಕೆಟ್ ಬಾಲ್ ಭಾಳ ಚಲೋ ಇತ್ತು. ಆ ಕ್ರಿಕೆಟ್ ಬ್ಯಾಟ್, ಆ ಬ್ಯಾಟ್ ನೋಡಿ ಭಾಳ ಮೋಹಿತನಾಗಿ ಆ ಬ್ಯಾಟ್ ಹೇಗಾದ್ರೂ ಮಾಡಿ ಸಂಪಾದಿಸ್ಬೇಕಂತೇಳಿ ಅವನಿಗೆ ಕೇಳಿದ್ರೆ ಅವನು ಕೊಡಲಿಲ್ಲ. ದಿನ ನೋಡ್ತಾ ಇದ್ದ. ಅವ್ರ ಮನೆಯಲ್ಲಿ ಯಾರೂ ಇಲ್ಲಿದ್ದು ನೋಡಿ ಬಾಲ್ಕನಿಲಿಂದ ಒಳಗೆ ಹೋಗಿ ಆ ಬ್ಯಾಟ್ ಕಳ್ತನ ಮಾಡ್ಕೊಂಡು ಹೊರಗೆ ಬರ್ತಾ ಇದ್ದಾನೆ ಹುಡುಗ. 8-10-12 ವರ್ಷದ ಹುಡುಗ. ಒಳಗೊಂದು 8 ವರ್ಷದ ಹುಡುಗಿ, ಹೆಣ್ಣು ಹುಡುಗಿ ಟಿ ವಿ ನೋಡ್ತಾ ಕೂತಿದ್ದವ. ಕಳ್ಳ ಅಂತ ಒದರಿ ಅವನು ಹೋಗಿ ಹಿಡ್ಕೊತಾಳ. ಹಿಡ್ಕೊಂಡಗಳಿಗೆ ಅವ ಚಾಕು ತಂದಿರ್ತಾನೆ, ಕುತ್ತಿಗೆ ಕೊಯ್ದು ಬಿಡ್ತಾನೆ. ಆ ಹುಡುಗಿ ಸಾಯ್ತಾಳೆ. ಕೂಕಟ್ಪಲ್ಲಿ, ಹೈದರಾಬಾದ್ನಲ್ಲಿ ಆದ್ಕೊಂಡು ಎಲ್ಲ ಪೇಪರ್ದಲ್ಲಿ ಬಂತು, ಇದಾಯಿತು. ಹಿಂದೆಡೆಗೆ ಪೊಲೀಸರು ಎನ್ಕ್ವೈರಿ ಒಳಗೆ ಯಾರು ಬಂದಿದ್ರು ಏನು ಅದೆಲ್ಲ ಡೀಟೇಲ್ಸು ಇದ್ರದ್ದು ಕ್ಯಾಮ್ರಾಲಿಂದ ಅದರಲ್ಲಿಂದ ಏನೋ ಗುರುತಾಗಿ ಅದನ್ನು ಹಿಡಿದು ಅವನಿಗೆ ಶಿಕ್ಷೆ ಮಾಡಿದರು. ಅದು ಮಕ್ಕಳ ಜೈಲಿಗೆ ಅವನಿಗೆ ಕಳಿಸ್ಕೊಟ್ರು. ಈ ಹೇಳ್ತಕ್ಕಂಥ ತಾತ್ಪರ್ಯ, ಸಾಮಾಜಿಕ ವ್ಯವಸ್ಥೆಯಲ್ಲಿ ಇಷ್ಟು ಬದಲಾವಣೆ ಆಗ್ತಾ ಇದೆ. ಟಿ ವಿ ಬಗ್ಗೆ, ಫೋನ್ಗಳ ಬಗ್ಗೆ ಹುಡುಗರದು ಭಯಂಕರವಾದಂಥ ಇದಾಗ್ತಾ ಇದೆ. ಆ ಮನೋವಿಜ್ಞಾನಿಗಳು ಹೇಳಿದ್ದು, ನಮ್ಮ ಭಾರತದಲ್ಲಿ ಮೊದಲು ಕುಟುಂಬ ಸಮಷ್ಟಿಯಾಗಿರ್ತಿತ್ತು.
ಮನೆಯಲ್ಲಿ ದೊಡ್ಡಪ್ಪ, ಚಿಕ್ಕಮ್ಮ, ದೊಡ್ಡಮ್ಮ, ತಾಯಿ, ತಂದೆ, ಅಣ್ಣ, ತಮ್ಮ, ತಾತ, ಅಜ್ಜ ತುಂಬಿ ಮನೆ ಇರ್ತಿತ್ತು. ತಂದೆ ಮಗನಿಗೆ ಯಾರಾದರೂ ಹೊಡೆದ್ರೆ ಅವರ ತಂದೆಯ ತಮ್ಮ ಚಿಕ್ಕಪ್ಪ ಕರ್ಕೊಂಡೆ, ಇಲ್ಲಿ ಬಾ, ನೀ ಕೂಡ ನಿಮ್ಮಪ್ಪ ಹೊಡೆದಾನಲ್ಲ, ನಾನು ನಿನಗೆ ಮಾಡ್ತೀನಿ, ನಿಮ್ಮ ಅಪ್ಪನ ಮನೆ ಬಿಸಿಲ ಕಟ್ಟ ನಿಂದ್ರು ಅಂತೇಳಿ ಅವ್ನು ಏನೋ ಒಂದು ರೀತಿ ಭುಜದ ಮೇಲೆ ಕೈಯಾಡಿಸಿ ತಲೆ ಮೇಲೆ ಕೈಯಾಡಿಸಿ ಶಾಂತ ಮಾಡ್ತಿದ್ದ. ಆ ಕ್ರೋಧ ಒಳಗೆ ಇದಾಗಿ ಹೋಗ್ಬಿಡ್ತಿತ್ತು. ರಾತ್ರಿ ಅಜ್ಜ ಅಜ್ಜಿ ಬಗಲಾಗಿ ಮಲ್ಕೋತಿದ್ರು, ಮಾರಲ್ ಕಥೆಗಳನ್ನು ಹೇಳ್ತಿದ್ರು. ಛತ್ರಪತಿ ಶಿವಾಜಿ ಕೂಡ ಜೀಜಾಬಾಯಿ ದಿನ ಕಥೆಗಳನ್ನು, ರಾಮಾಯಣ ಮಹಾಭಾರತ ಕಥೆಗಳನ್ನು ಹೇಳ್ತಿದ್ರು. ವಿವೇಕಾನಂದರಿಗೆ ಕೂಡ ಅವರ ತಾಯಿ ದಿನನಿತ್ಯ ಕಥೆಗಳನ್ನು ಹೇಳ್ತಿದ್ರು. ಮಹಾನ್ ವ್ಯಕ್ತಿಗಳಾದವರು ಚಿಕ್ಕಂದಿನಲ್ಲಿ ಅವರ ಮನೆಯಲ್ಲಿ ಅವ್ರ ಅಜ್ಜ ತಾತ ಅವ್ರ ಮನೆಯಲ್ಲಿದ್ದು ಕಥೆಗಳನ್ನು ಹೇಳ್ತಕ್ಕಂಥದ್ದು. ಈಗ ಅದು ಮುಗಿದೋಗ್ಬಿಟ್ಟದ. ಯಾರು ಅಜ್ಜ ಅಜ್ಜಿ ಮನೆಗಳಲ್ಲಿಲ್ಲ. ಸಂಕುಚಿತ ಕುಟುಂಬ, ಗಂಡ ಹೆಂಡತಿ ಇಬ್ಬರೇ ಇರ್ತಾರ, ಮಕ್ಕಳು 24 ಗಂಟೆ TV ನೋಡ್ತಾ ಇರ್ತಾರ. ಗೆಸ್ಟ್ಗಳು ಯಾರು ಬರೋದಿಲ್ಲ ಮನೆಗೆ, ಯಾಕಂದ್ರೆ ಇವ್ರು ಯಾರ ಜೊತೆಗೆ ಮಾತಾಡೋದಿಲ್ಲ, ಯಾರ ಮನೆಗೆ ಇವರು ಹೋಗೋದಿಲ್ಲ, ಇವ್ರ ಮನೆಗೆ ಯಾರೂ ಬರೋದಿಲ್ಲ. ಕೇವಲ ಪಶುಗಳ ಪ್ರಕಾರ ಜೀವನ ಮಾಡಬೇಕು, ಅನುಭವಿಸಬೇಕು. ಈ ಜನ್ಮ ಬಂಧದ ಕಾರು, ಬಂಗ್ಲಾ, AC, ರೊಕ್ಕ, ಬಂಗಾರ, ಬೆಳ್ಳಿ, ಆಸ್ತಿ, ಅಂತಸ್ತು ಇದಕ್ಕೆ ಅಭ್ಯಾಸ ಆಗಿಬಿಟ್ಟಿದ್ದಾರೆ. ಇದರಿಂದ ಆ ಹುಡುಗರ ಮೇಲೆ ಪ್ರಭಾವ ಆಗ್ತಾ ಇದೆ. ಹಿಟ್ಲರ್ದೊಂದು ಉದಾಹರಣೆ ಕೊಡ್ತಾರೆ. ಹಿಟ್ಲರ್ ಲಕ್ಷಾಂತರ ಜನರನ್ನು ಕೊಲ್ಲಿದ. ಅವನಿಗೆ ಅನೇಕ ಕಾರಣಗಳು, ಅವ ಹಿಟ್ಲರ್ ಆಗಲಿಕ್ಕೆ. ಚಿಕ್ಕಂದಿನಿದ್ದಾಗ ಅವರ ತಾಯಿ ತೀರ್ಕೊತಾಳ, ತಂದೆ 2ನೇ ವಿವಾಹ ಮಾಡ್ಕೋತಾನ, ಮಲತಾಯಿ ಅನೇಕ ತೊಂದರೆಗಳು ಕೊಡ್ತಾಳ, ಮನೆಯ ವಾತಾವರಣ ಸರಿಗಿಲ್ಲ. ಇವೆಲ್ಲ ಕೂಡ ಅವನ ಮನಸ್ಸಿನ ಮೇಲೆ, ಅವನ ಬ್ರೈನಿನ ಮೇಲೆ ಪರಿಣಾಮ ಆಯಿತು. ಅವ ಅನೇಕ ಕಾರಣಗಳಲ್ಲಿ ಇದು ಒಂದು ಕಾರಣ ಹಿಟ್ಲರಿಗೆ ಆಗಲಿಕ್ಕೆ, ಇಷ್ಟು ಲಕ್ಷ ಮಂದಿನ ಕೊಲ್ಲಕ್ಕೆ. ಹುಡುಗರು ಈ ರೀತಿ ಸಮಾಜದಲ್ಲಿ ತಯಾರಾದರೆ ಗಟ್ಟಿಗಳು ಹೇಗೆ? ಕಾರಣ ತಾಯಿ ತಂದೆಗಳು ಬದಲಾಯಿಸ್ಬೇಕು. ಮನೆಗೆ ಅತಿಥಿಗಳನ್ನು ಕರೀರಿ, ಎಲ್ಲರೂ ಆತ್ಮೀಯವಾಗಿರ್ರಿ, ಒಂದು ಕಡೆ ಕೂತು ಊಟ ಮಾಡಿರಿ. ನಿಮ್ಮ ಅತಿಥಿಗಳು ನಿಮ್ಮ ಮನೆಯಲ್ಲಿ 1-2 ದಿವಸ ಇರಲಿ. ಅವರಿಗೆ ಮಕ್ಕಳಿಗೆ ಅವ್ರ ಜೊತೆಗೆ ಕೂಡಿಸಿ ಕಥೆಗಳನ್ನು ಹೇಳ್ತಕ್ಕಂಥದ್ದು ಇದು ಮಾಡಿರಿ. ಅದರಲ್ಲಿಂದ ಅವರಿಗೆ ಇದು ಒಂದು ಮಾರಲ್, ಅವರಿಗೆ ಒಂದು ಕಥೆಗಳು ಸಿಗೋದಲ್ಲದೆ ಇವರೆಲ್ಲ ನಮ್ಮವರಿದ್ದಾರೆ ಎಂಬುದೊಂದು ಮಾನಸಿಕ ಧೈರ್ಯ, ಮಾನಸಿಕವಾದಂಥ ಸಂತೋಷ, ಮಾನಸಿಕವಾದಂಥ ಉಲ್ಲಾಸ ಆ ಮಕ್ಕಳಿಗೆ ಸಿಗ್ತದೆ. ಅದರಲ್ಲಿಂದ ಮಕ್ಕಳು ಮಾನವರಾಗ್ತಾರೆ. ಇಲ್ಲಾಂದರೆ ದರಿದ್ರ ಈ ರೀತಿ ತಯಾರಾಗ್ತಾ ಇದ್ದಾರೆ. ಇದು ತಂದೆ ತಾಯಿ ತಪ್ಪು. ಅತಿಥಿ ದೇವೋಭವ. ಅತಿಥಿಗಳನ್ನು ಮನೆಗೆ ಕರೆಸ್ರಿ, ಮಾತಾಡ್ರಿ, ಸಂತೋಷವಾಗಿರ್ರಿ. ಭಾರತ್ ಮಾತಾಗೆ ಜೈ. ಎಲ್ಲರಿಗೂ ನಮಸ್ಕಾರ.